ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾಲ್. ಆದ್ಮೇಲೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಸಾಕಷ್ಟು ಸಲ ತಮ್ಮ ನಾಲಿಗೆಯಿಂದ ನಾಡಿನ ತುಂಬ ಪ್ರಸಿದ್ಧರು. ಹೀಗಾಗಿ ಅವ್ರ ಮಾತು ಅಂದ ತಕ್ಷಣ ಎಲ್ಲರೂ ಒಂದು ಕುತೂಹಲದಿಂದ ನೋಡ್ತಾ ಇರ್ತಾರೆ. ಕೆಲವೊಮ್ಮೆ ಏನೋ ಹೊಸದನ್ನು ಹೇಳ್ತಾರೆ ಅಂತ ನೋಡ್ತಾ ಇದ್ದಾರೆ, ಕೆಲವೊಮ್ಮೆ ಇದೊಂದು ಏನೋ ಢೋಂಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವೊಮ್ಮೆ ಹೇಳೋ ಅರ್ಥ ಸತ್ಯ ಹೇಳ್ತಾರಪ್ಪ ಇವರು ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಏನೂ ಇರಲಿ, ನಾಲ್ಕು ಮಾತ್ರ ಹರ್ತ ಮಾತು ಮಾತ್ರ ಜೋರ. ಅದು ಬಿಜಾಪುರ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಇದ್ದಂಥವ್ರು ಈಗ ಒಂದು ಹೊಸ ಬಾಂಬ್ ಹಾಕಿದ್ದಾರೆ. BJP ಜೊತೆ ಕೂಡ್ಕೊಂಡು DKC ಅವರು ಸರ್ಕಾರ ರಚನೆ ಮಾಡೋಕೆ ಹೊರಟಿದ್ರು. ಆದರೆ ಅವ್ರಿಗೆ 10-12 ಜನ MLA ಬೆಂಬಲ ಇಲ್ಲದಕ್ಕಾಗಿ ಆ ಕೆಲಸ ಆಗಲಿಲ್ಲ, ಸುಮ್ಮನೆ ಕುಳಿತಿದ್ದಾರೆ ಅನ್ನೋಂಗೆ ಮಾತಾಡಿದ್ದಾರೆ. ಇದು ನಿಜಾನ ಅಂತಂದಾಗ ಅವರು ನಿಜಾನ ಅಂತಾರೆ. ಅವರು ಭೇಟಿಯಾಗಿದ್ದರು, ಅವರು ಕೂಡಿದ್ರು. ವಿಜೇಂದ್ರ ಜೊತೆ ಮಾತುಕತೆ ಆಗಿತ್ತು. ಇವರು ಮುಖ್ಯಮಂತ್ರಿ ಆಗೋದು, ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗೋದು, ಹೀಗೆಲ್ಲ ನಡೆದಿದ್ದು ಮಾತಾ. ಅಂದರೆ ಒಟ್ಟಿನಲ್ಲಿ ಅವರಿಬ್ಬರು ನಡಗ ಸಂಬಂಧಿತ್ತು. BJP ಸರ್ಕಾರ ಮಾಡಲಿಕ್ಕೆ ಹೊರಟಿದ್ರು. ಆದರೆ ಇವರು ಹಿಂದೆ ಶಾಸಕರು ಇಲ್ಲದಕ್ಕಾಗಿ ಹೇಳ್ಕೊಂಡಿದ್ರು. 60 ಮಂದಿ ಇದ್ದಾರೆ, 70 ಮಂದಿ ಇದ್ದಾರೆ ಅನ್ನುವಂಗೆ ಮಾತಾಡ್ತಾಯಿದ್ರು. ಯಾರಿಲ್ಲ ಅಂತ ಗೊತ್ತಾದಾಗ ಮೌನಾಗಿದ್ದಾರೆ ಅನ್ನುವಂಥ ಮಾತನ್ನು ಮಾತಾಡಿ ಮತ್ತೊಂದು ಹೊಸ ವಿವಾದಕ್ಕೆ ಅನಿ ಮಾಡಿದರು. ಆದರೆ ಇದಕ್ಕೆ DK ಶಿವಕುಮಾರ್ ಅವರು ಇತ್ತೀಚೆಗೆ ಬುದ್ಧಿವಂತರಾಗ್ತಾ ಇದ್ದಾರೆ. ಮಾತು ಕಡಿಮೆ, ಕೆಲವು ಜೋರು ಅನ್ನೋಂಗಿರ್ಬೇಕು. ಅನುಭವಗಳು ಕಲಿಸ್ತಾ ಇದ್ದಾವೆ ಮನುಷ್ಯ. ಸ್ವಲ್ಪ ಹೆಚ್ಚುಕೊಂಡು ಮಾತಾಡಿದ್ರೆ ಮತ್ತೆ ಇನ್ನೊಂದು ಆಗ್ತದಪ್ಪ. ಅದರಲ್ಲೂ ಗೋಧಿ ಮೀಡಿಯಾ ಇದ್ದಿದ್ದು ಅದನ್ನು ದೊಡ್ಡದಾಗಿ ಮಾಡ್ಕೊತ ಹೋಗ್ತದೆ. ನಿಮಗೂ ಗೊತ್ತದೆ, ಗೋಧಿ ಮೀಡಿಯಾ ಬಂದಾಗಿದ್ದು ಸ್ವಲ್ಪ BJP ಪರ ಅಭಿಪ್ರಾಯ ಮೂಡಿಸೋಂಥ ಕೆಲಸಗಳು ಆಗ್ತಾಯಿದ್ದಾವೆ. ಅದು ಜನ ಎಷ್ಟು ಮಂದಿ ನಂಬ್ತಾರೆ ಬಿಡ್ತಾರೋ ಆ ಮಾತು ಬೇರೆ. ಈಗಾಗಲೇ BJP ಗ್ರಂಥಿ ಇವ್ರು ಸವಾಸ ಬೇಡಪ್ಪ, ಇವ್ರು ನಾಲಿಗೆಯಿಂದ ಉಪಯೋಗ ಇಲ್ಲ ಮನುಷ್ಯರು ಅಂತ ಹೊರಗೆ ತೆಗೆದು ಹಾಕಿಬಿಟ್ಟಿದ್ದಾರೆ ಇವ್ರನ್ನ, ನಮ್ಮ ಬಸನಗೌಡವ್ರನ್ನ. ನೀವು ಹಿಂಗೆ ಮಾತಾಡಿ ಮಾರ ನಮ್ಮ ಪಾರ್ಟಿ ಇಮೇಜ್ ಸಹಿತ ಕೆಡಿಸಿದ್ರಿ ನೀವು ಅಂತೀರ. ಈಗ ಈಗ ಏನಾದರೂ ಮಾಡಿ ವಿಜೇಂದ್ರ ಮತ್ತು ಅವ್ರೊಳಕ್ಕೆ ಒಂದು ಸಂಬಂಧಿತ್ತು ಮಾಡೋಕೆ ಹೊರಟಿದ್ರು ಅಂದರೆ ಇನ್ನಷ್ಟು BJP ಅವ್ರ ಹೆಸರು ಕೆಡಿಸೋ ಮಾಡೋ ಪ್ರಯತ್ನವನ್ನು ಮಾಡಿದಾರೆ. ಆದರೂ ಆಗಿರ್ಬೋದು, ಇಲ್ಲೂ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇಲ್ದೂ ಇರ್ಬೋದು. ಯಾಕೆಂದರೆ ಇವರಿಗೆ ಏಕಾಲಕ್ಕೆ DKC ಅವರು ಇವರ ಒಂದು ಆರ್ಥಿಕ ವ್ಯವಸ್ಥೆಗೆ ಪೆಟ್ಟು ಬೀಳುವಂಗೆ ಇವರು ಬೆನ್ನು ಹತ್ತಿದ್ದಾರೆ. ಇವ್ರ ಮೇಲೆ DKC ಅವ್ರು ಇವರು ಬೆನ್ನು ಹತ್ತಿದ್ದಾರೆ. ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ CBI ಜೋರಾಗಿ ತನಿಖೆ ಅಂತೇಳಿ ಹಿಂಗೆ ವೈಯಕ್ತಿಕ ಗ್ರಜ್ಜಸ್ ಅದಾವೆ. ಅದೇ ಕಾಲಕ್ಕೆ ವಿಜೇಂದ್ರ ಅವರಿಗೆ ಮತ್ತು ನಮ್ಮ ಯತ್ನಾಳ್ಗೆ ಸಹ ಇದೇ ರೀತಿ ಗ್ರಜ್ಜಸ್ ಅದಾವೆ. ಈ ವೈಯಕ್ತಿಕತೆ ಇರ್ತದಲ್ಲ, ಸೇಡು ಹಿಂಸ್ ಏನೋ ಒಂದು ವಿಚಾರ ಇರ್ತಾವೆ. ಆ ವಿಚಾರಗಳು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇವತ್ತು. ಯತ್ನಾಳ್ ಇದೇ ರೀತಿಯಾಗಿ ಮಾತಾಡ್ಸೋದ್ರೆ ಇವತ್ತು ಇವ್ರ ಜೊತೆಗೆ ಇವತ್ತು ರಮೇಶ್ ಜಾರಕಿಹೊಳಿ ಅಂತವರು ಅವರು ಇದ್ರೆ ಕೆಲವೊಂದು ಗುಡ್ ಫ್ರೆಂಡ್ಸ್ ವೇರ್ ದೇರ್ ಇದ್ರಲ್ಲಿ ಅವರು ಇವತ್ತು ಇವ್ರನ್ನ ದೂರ ಆದಷ್ಟು ಅಂತರ ಕಾಯ್ಕೊಂಡು ಹೊರಟಿದ್ದಾರೆ. ಕಾರಣದ ಇವ್ರ ನಾಲಿಗೆ. ಮತ್ತು ಇವ್ರ ಜೊತೆಗೆ ಈಗ ಹೊಂದಾಣಿಕೆ ಏನೋ ಇದ್ದಂಗೆ ನಡೆಸೋರು ಯಾರಪ್ಪ ಅಂದ್ರೆ ಒಳಗೆ ಎಲ್ಲರೂ ಪ್ರೀತಿ ಇದೆ ಅವ್ರಿಗೆಲ್ಲ, ವಿರೋಧಿಗಳಿಗೆ. BJPಯಲ್ಲಿಯೇ ವಿರೋಧಿ ಬಣಕ್ಕೆ ಹೌದಪ್ಪ ಇವ್ರು ಬೇಕು, ಸರಿಯಾಗಿ ದಿಟ್ಟಾಗಿ ಮಾತಾಡ್ತಾರೆ ಬೇಕು ಅನ್ನೋದದ. ಬಟ್ ಅತಿ ಅದಲ್ಲ ಮಾತುಗಾರಿಕೆ, ಅದರಿಂದ ಅವರು ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಯಿದ್ದಾರೆ. ಯಾಕಂದ್ರೆ ನೋಡಿರಿ, ಇಲ್ಲೇ ನಮ್ಮ ರಮೇಶ್ ಜಾರಕಿಹೊಳಿ ಇವ್ರ ಜೊತೆ ಭಾಳಷ್ಟು ಕಂಡುಕೊಂಡ್ರು. ಅವರಿಂದಾಗಿ ಅನೇಕ ಮುಸ್ಲಿಂ ಮತಗಳು ಇವ್ರನ್ನ ದೂರ ಸರಿಯೋ ಸಾಧ್ಯತೆಗಳು ಹೆಚ್ಚಾಗಿದ್ದು ಇತ್ತೀಚೆಗೆ. ಯಾಕಂದರೆ ಮುಸ್ಲಿಮ್ರೆಲ್ಲ ಅವ್ರನ್ನ ಕಟ್ಟರಾಗಿ ವಿರೋಧ ಮಾಡ್ತಾರೆ. ಕೆಲವೊಂದು ಪತ್ರಕರ್ತರಿದ್ದಾರೆ, ಇಲ್ಲಂತಲ್ಲ, ಲೋಕಲ್ಗೆ ಹೋಗೋಕ್ಕಾಗಲ್ಲ, ಸುತ್ತಮುತ್ತ ಅವ್ರು ಇದ್ದಂಥವ್ರು ಅವರು ಮುಸ್ಲಿಮರು ಇದ್ದಾರೆ. ಅವರು ಇವರ ಬಸವನಗೌಡ ಪಾಟೀಲ್ ಸಲುವಾಗಿ ಅವರೆಲ್ಲ ರಮೇಶ್ ಅವರನ್ನು ಸ್ವಲ್ಪ ಡಿಸ್ಟೆನ್ಸ್ ಕಾಯ್ಕೊಂಡು ಹೋಗುವಂಥ ಡೆವಲಪ್ಮೆಂಟ್ಗಳು ಆಗ್ತಾಯಿದ್ರು. ಇದರಿಂದಾಗಿ ಮತ್ತು ಜೊತೆಗೆ ಇವ್ರು ನಾಲಿಗೆ ಅಂತ ಏನು ಸಿಕ್ಕಾಪಟ್ಟೆ. ಹೀಗಾಗಿ ಉಳಿದವರು ಸಹಿತ ಇವರಿಂದ ದೂರ ಇಟ್ಕೊಂಡವ್ರು. ಆದರೆ ಈಶ್ವರಪ್ಪನವರು ಇತ್ತೀಚೆಗೆ ನಿಮಗೆ ಗೊತ್ತದ, ಈಶ್ವರಪ್ಪನವರು ಈಗಾಗಲೇ ಯಡಿಯೂರಪ್ಪ ಜೊತೆ ಹೊಂದಾಣಿಕೆ ಮಾಡೋ ಪ್ರಯತ್ನ ಮಾಡ್ಕೊಳಕತ್ತಿದ್ದಾರೆ. ಅವರು ಇವ್ರ ಜೊತೆ ಕೂಡುವಂಥ ಸಾಧ್ಯತೆಗಳಿಲ್ಲ. ಹೀಗಾಗಿ ಇವರು 20 ಜನ ಮುಖ್ಯಮಂತ್ರಿ ಆಗ್ತಾನೆ ಹಾಗೆ ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವಾಸ್ತವಗಳು ಹೆಚ್ಚಿದ್ದಾವಿಲ್ಲ. ಯಾಕಂದ್ರೆ ಸುಮ್ಮನೆ ಮಾತಿಗಾಗಿ ಮಾತಾಡೋಂಥದ್ದು ಇದು ಸಹಿತ ಇದು ಹಂಗೆ ಅನಿಸ್ಲಿಕ್ಕೆ ಮಾತಿಗಾಗಿ ಮಾತಪ್ಪ ಅಂತ. ಮತ್ತು ಅಷ್ಟಕ್ಕೆ ನಿಲ್ಲೋದಿಲ್ಲ ಅವರು. ಇವರಿಬ್ಬರು ಭ್ರಷ್ಟಿದ್ದರು, DK ಶಿವಕುಮಾರ್ ಮತ್ತು ವಿಜೇಂದ್ರ. ಅದಕ್ಕೆ ಇಬ್ಬರು ಕೂಡಿ ಗೌರ್ಮೆಂಟ್ ರಚನೆ ಮಾಡೋದು ಇದ್ದಿದ್ದು ಚಲೋ ಸಿದ್ದರಾಮಯ್ಯರದು. ಅವರೇನೋ ಮುಸ್ಲಿಂ ಪರ ಇದ್ದಿರಲ್ಲ, ಇನ್ನೊಂದು ಯಾರು ಹೋಗಿಬಿಡ್ತಾರೆ ಮನೆಗೆ ಅನ್ನುವಂಗೆ ಮಾತಾಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಟ್ಟಿನಲ್ಲೇ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಬೇಕು ಮಾತಾಡೋದು. ಮತ್ತು ಮೀಡಿಯಾನೂ ಅವ್ರ ಬಗ್ಗೆ ಒಂದು ಏನೋ ಮಾತಾಡಿ ನಮ್ಗೆ ವ್ಯೂಸ್ ಹೆಚ್ಚಾಗ್ತಾವೆ ಅಥವಾ ನಮ್ಮ TRP ಹೆಚ್ಚಾಗ್ತಾವೆ. ಹಾಗಾಗಿ ಎಲ್ಲರೂ ಅವ್ರದ್ದೆಲ್ಲ ಹಾಕ್ತಾರೆ. ಅವೆಲ್ಲ ವಾಸ್ತವವಾಗಿ ನಡೆದದನ. ಮತ್ತು ಇಬ್ಬರು ವಿಜೇಂದ್ರ ಆಗಿರ್ಬೋದು, ಜೊತೆಗೆ DKC ಅವರಾಗಿರು ಅಷ್ಟು ಅಪ್ರಬುದ್ಧರು. ಯಾಕಂದ್ರೆ 60-70 ಜನ ಶಾಸಕರು ಇವ್ರ ಹಿಂದೆ ಬರ್ತಾರಂತ ಅವ್ರಿಗೂ ವಿಶ್ವಾಸ ಇಲ್ಲ. DKC ಅವ್ರಿಗೆ ಗೊತ್ತದ, ಅವ್ರಿಗೆ ನಮ್ಮದು ಎಬಿಲಿಟಿ ಎಷ್ಟೈತೆ. ಅದಕ್ಕೆ ಮುಖ್ಯ ಅಂದ್ರೆ
ಅವ್ರು ಬಿ ಜೆ ಪಿಗೂ ಆದ್ರೆ ಕಾಂಗ್ರೆಸ್ಸಲ್ಲಿ ಇರುತ್ತಿರುವಂಥ ಅವ್ರ ಸ್ಥಾನ ಈ ರಾಜ್ಯಕ್ಕೆ 2ನೇ ನಂಬರ್ ಅದು. ಅಲ್ಲೂ ಯಾವ ನಂಬರ್ಗೆ ಹೋಗಿ ನಿಲ್ಲೋದು? ಮಹಾರಾಷ್ಟ್ರ ಏನದು ಸಿಂಧೆ ಅವ್ರದ್ದು, ಏಕನಾಥ್ ಶಿಂದೆ ಏನಾದರೂ ಇವತ್ತು ಅತಂತ್ರ ಹೇಳೋದು. ಇತ್ತ 3 ಜನ ತಮ್ಮ ಶಿವಸೇನಾ ಇತ್ತು, ಅಲ್ಲಿ ಅವರು ರಾಜ್ ಠಾಕ್ರೆ ಮತ್ತು ನಮ್ಮ ಉದ್ಧವ್ ಠಾಕ್ರೆ ಒಂದಾಗಿಬಿಟ್ಟಿದ್ದಾರೆ. ಅಲ್ಲಿಯೂ ದೂರ ಸರಿದ್ರು. ಬಿ ಜೆ ಪಿಯಲ್ಲಿ ಇವ್ರನ್ನ ಹಚ್ಕೊಳ್ಳೋದು ಅಷ್ಟು ಕಷ್ಟ. ಈಗ ಅವ್ರಿಗೆ ಮೆಜಾರಿಟಿ ಬೇಕಾದ್ರೆ ಇವ್ರು ಹೊರಟಿದ್ದಾರೆ. ಇದನ್ನು ನೋಡಿದ್ದಾರೆ ಅವರು ಡಿ ಕೆ ಶಿ ಅವರು. ಒಂದು ವೇಳೆ ವಿಜೇಂದ್ರ ಅವರು ತಲೆಯಲ್ಲೇನೋ ಇರ್ಬೋದು, ಆದರೆ ವಿಜೇಂದ್ರ ಅವರು ಗುರು ಯಾರು? ಅವ್ರ ಅಪ್ಪ ಯಡಿಯೂರಪ್ಪ. ಅವ್ರು ಮಹಾ ಬುದ್ಧಿವಂತರು. ಅವರು ಇಂಥಾಗ ಅವಕಾಶ ಕೊಡ್ತಾರೆ. ಮಾರೇ ಈ ನಾಯಕ ಬೆಳೀತಾ ಇದ್ದಿ, ಇನ್ನೊಂದು 5 ಬಿಟ್ಟು 10 ವರ್ಷ ನಾಯಕ ಆಗಿರು, ನಾಳೆ ಅವಕಾಶ ಕೊಡೋದು, ಅಧ್ಯಕ್ಷರಿಗೆ ನೀನು ಇಟ್ಕೊಂಡು ಹೋಗುವಂತ ಅವ್ರು ಸಲಹೆ ಕೊಡೋದು ಇರ್ತಾರ. ಅಷ್ಟು ದಡ್ಡದಾರ ಅವರು. ರಾಜಕೀಯ ಪ್ರಬುದ್ಧತೆ ಐತೆ. ಯಾಕಂದ್ರೆ ಬಿ ಜೆ ಪಿ ಇವತ್ತು ಕಾಂಗ್ರೆಸ್ 136-40 ಮಂದಿ ಇದ್ದಾರೆ. ಅವ್ರೊಳಗೆ 60-70 ಮಂದಿನ ಹೊಡ್ಕೊಂಡು ಬರೋದು ಏನು ಹುಡುಗಾಟ? ಹೆಸರುಗಳು ಆಗ್ತಾ ಇರೋದು ನಾವು ಅಂತಾರೆ. 10 ಕೋಟಿ 20 ಕೋಟಿ 30 ಕೋಟಿ ಮಾತಾಡ್ತಾರೆ. ಬಾಯಿ ಬಂದಾಗ ತೊಗೊಂಡವ್ರು ಯಾರ ಕೊಟ್ಟವ್ರು ಯಾರ. ಮತ್ತು ನಮ್ಮ ಮೀಡಿಯಾದವ್ರಿಗೆ ಏನಪ್ಪ ಇದು ಚರ್ಚೆ ಇದ್ರೆ ಉತ್ತಮ. ಯಾಕೆ ಮಂದಿ ನೋಡ್ತಾರಲ್ಲ, ಹೇಳ್ಕೊತ ಹೋಗ್ತಾ ಇದ್ದೀವಿ. ಇದೆಲ್ಲ ದೃಷ್ಟಿ ಇಟ್ಕೊಂಡು ಯತ್ನಾರ್ಥ ರಾಜಕೀಯ ಮಾಡೋಕ್ಕಿಂತಲೂ ಮತ್ತು ಒಂದೇ ಹಿಂದುತ್ವದಿಂದ ನಾವು ಗೆಲ್ತೀನಿ, ನಾ ಮಹಾನ್ ಹಿಂದೂ ಅಂತ ಏನು ಹೊರಟಿದ್ದಾರೆ ಇವರು, ಇದರಿಂದಾಗಿ ಅವರಿಗೆ ಹೊಡೆದು ಬೀಳ್ತದೆ. ಒಬ್ಬ ಒಳ್ಳೆಯ ಗುಣವಂತಿದ್ದಾನೆ, ನಾ ಇದ್ದಿದ್ರೆ ಸಮಥಿಂಗ್ ಇಸ್ ಬೆಳೆದ ನಥಿಂಗ್ ಅಂತ ಭ್ರಷ್ಟಾಚಾರ ದೊಡ್ಡ ಆರೋಪಗಳು ಇವ್ರು ಅದ ಮತ್ತಿಲ್ಲ ಅಂತಲ್ಲ. ಶುಗರ್ ಫ್ಯಾಕ್ಟ್ರಿ ಸಲುವಾಗಿ ಅದಕ್ಕೆ ಇದಕ್ಕೆ ಏನು ಮಾತಾಡ್ತಾ ಇರ್ತಾರೆ ವಿರೋಧಿಗಳು. ಅವು ವಿರೋಧ ಮಾತಾಡ್ತಾರೆ ಬಿಡಪ್ಪ ಅಂತ ಹೇಳಬೇಕಾಗಿದೆ. ಬಟ್ ನಾಲಿಗೆ ವಿಷಯದಾಗ ಎಲ್ಲ ಸತ್ಯನದವು. ಎಲ್ಲರ ವಿರುದ್ಧ ವಿಜಯಪುರದಲ್ಲಂತೂ ಎಲ್ಲರ ವಿರುದ್ಧ ಲಿಂಗಾಯತ ಜೊತೆ ಎಲ್ಲರ ವಿರುದ್ಧ ಇರೋದನ್ನ ಕಾಳಗ ಅತಿ ಹಿಂದುತ್ವ ವಾದ ಮಾಡ್ತಾರೆ. ಮಾಡಲಿ, ಹಿಂದುತ್ವವನ್ನು ಗೌರವಿಸಲಿ, ಬಟ್ ಇನ್ನೊಬ್ಬರ ಆತ್ಮಗೌರವವನ್ನು ಗೌರವಿಸ್ಬೇಕಾಗ್ತದೆ. ಅವ್ರು ಭ್ರಷ್ಟರು ಯಾರು ಅದಾರ? ಈಗ ವಿಜಯದ ಭ್ರಷ್ಟಿದ್ದಾರೆ. ಏನೋ ಭ್ರಷ್ಟಾಚಾರ ಮಾಡಿ ತೆಗೀರಿ ಹೊರಗೆ, ತೆಗೆದು ಲೋಕಾಯುಕ್ತಗಾರೆ CBI ಹಾಕಿಸಲ್ಲ ಅದನ್ನು. ಅದನ್ನು ಮಾಡಿರಿ. ಸುಮ್ಮನೆ ಮಾತಾಡೋಗಿದ್ಲು. ಏನು ಡಾಕ್ಯುಮೆಂಟ್ಸ್ ತಗೋಪ್ಪ ನಿಮ್ಮ ಕಡೆ ಬೆನ್ನಂದ್ರೆ CBIಗೆ. ಮತ್ತು CBIಯಲ್ಲಿ ಸೆಂಟ್ರಲ್ದಾಗ ಇಲ್ಲ, ನಿಮ್ಗೆ ವಿಶ್ವಾಸ ಇಲ್ಲ ಲೋಕಾಯುಕ್ತ ಮೇಲೆ. ಆಲ್ರೆಡಿ ಡಿ ಕೆ ಶಿವಕುಮಾರ್ ಆದಂಥ CBI ನೀವು ಅದನ್ನು ಪ್ರಮೋಟ್ ಮಾಡಿ CBIಯಲ್ಲಿ ತನಿಖೆ ಮಾಡಿ ಬೆನ್ನ ಹತ್ತಿದ್ರಿ. ಆ ದಿವಸ ವಿಜೇಂದ್ರನ ಹೋಗಿ ಕೂಡಿಸ್ತಿದ್ರಾಗ, ಯಡಿಯೂರಪ್ಪನ ಹೋಗಿ ಕೂಡಿಸ್ರಿ. ಅವ್ರ ಮೇಲೆ ಆರೋಪಗಳಿದ್ದಾವೆ. ಅದನ್ನು ಒಂದು ಸಂಸ್ಥೆಗೆ ತನಿಖೆಗೆ ಬರೋಂಗೆ ಮಾಡಿದರೆ ಆಗ ನಿಮಗೇನೋ ಯಶಸ್ಸು ಆಗ್ಬೋದು ನಾವು. ಬಟ್ ಹಂಗೆ ನಿಂತಲ್ಲೇ ಹೋದಲ್ಲೇ ಮಾತಾಡ್ತಾ ಹೋದ್ರೆ ನಮಗೂ ಒಂದಿಷ್ಟು ಏನಪ್ಪ ವ್ಯೂಸ್ ಬೇಕಾಗಿರ್ತವೆ, ಮನೋರಂಜನೆ ಬೇಕಾಗಿರುತ್ತೆ. ಜನಕ್ಕೆ ಮನೋರಂಜನಾ ವ್ಯಕ್ತಿಯಾಗಿ ಕೊನೆಗೆ ಬಫೂನ್ ಆಗೋದು ಬೇಕಾಗಿಲ್ಲ ಅಂತ. ಆಲ್ರೆಡಿ ಬಫೂನ್ ವ್ಯಕ್ತಿತ್ವನ ಮುಸ್ಲಿಮರಲ್ಲಿ ಪಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಹಂಗೆ ಮಾತಾಡ್ತಾರೆ ಬಿಟ್ಟರೆ ಅವ್ರಿಗೆ ಹೆಚ್ಚಿರ ಅಂತೇಳಿ ಅದು ಆಗಬಾರ್ದಾಗ್ಯದ. ಒಬ್ಬ ಒಳ್ಳೆಯ ನಾಯಕ ಇದ್ದಿದ್ರಲ್ಲಿ ಪ್ರಾಮಾಣಿಕ ಉಳಿದವ್ರಿಗೆ ನೋಡಿದಾಗ ಕಂಪೇರ್ ಮಾಡಿದಾಗ ಇಲ್ಲೂ ಅದಪ್ಪ ಅವ್ರನ್ನ ಇವರು ಏನೋ ಪೂರ್ತಿ ಪ್ರಾಮಾಣಿಕ ಹೇಳ್ತಾ ಇಲ್ಲ. ಆದರೆ ಅವ್ರ ಜೊತೆಗಾರರಿಗಿಂತಲೂ ಸಾಕಷ್ಟು ಪ್ರಾಮಾಣಿಕ, ಅದರಲ್ಲಿ 2 ಮಾತಿಲ್ಲ. ಆದರೆ ಇವ್ರ ನಾಲಿಗೆ ಮತ್ತು ಇವರು ಭ್ರಷ್ಟಾಚಾರ ಮುಕ್ತ ಇಲ್ಲ. ಇವರಲ್ಲಿ ಸಾಕಷ್ಟು ಆರೋಪಗಳಿದ್ದಾವೆ, ಸಾಕಷ್ಟು ಅವು ತನಿಖೆ ಆಗಬೇಕಾಗ್ಯದ, ಇಲ್ಲಂತಲ್ಲ. ಅದಕ್ಕಾಗಿ ನಮ್ಮ ಯತ್ನಾಳರವರು ಒಬ್ಬ ನಾಯಕತ್ವವನ್ನು ದಿನ ಕಳ್ಕೊಳ್ತಾ ಇದ್ದಾರೆ. ಇಂಥ ಮಾತುಗಳನ್ನು ಮಾತಾಡಿ BJP ಜೋಡಿ ಸರ್ಕಾರ ಹಚ್ತಾ ಇದ್ದಾರೆ ಡಿ ಕೆ ಶಿ ಅವರು. ವಿಜೇಂದ್ರ ಮತ್ತು ಅವರು ಎಲ್ಲರೂ ಕುಡ್ಕೊಂಡು ಹೊರಟಿದ್ರು, ಇಬ್ಬರು ಕುಡ್ಕೊಂಡು ಹೊರಟಿದ್ರ. ಇವನ್ನೆಲ್ಲ ಪ್ರೂವ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತು ರಾಜಕೀಯದಲ್ಲಿ ಒಬ್ರಿಗೊಬ್ರು ಹೊಂದಾಣಿಕೆ ಇದ್ದೇ ಇರ್ತದೆ. ಅವ್ರ ಅಧಿಕಾರ ಬಂದಾಗ ಇವ್ರು ಉಳಿಸ್ತಾರೆ, ಇವ್ರ ಅಧಿಕಾರ ಬಂದಾಗ ಅವ್ರು ಉಳಿಸ್ತಾರೆ. ನಾವು ನೋಡ್ದಲ್ಲ ಬಂದಿದ್ದೀವಿ ಇಲ್ಲಿವರೆಗೆ. ಹೊಂದಾಣಿಕೆ ರಾಜಕೀಯ ಇಲ್ಲೇನು ನೀವು ಮಾಡಿರಿ? ಹೊಂದಾಣಿಕೆ ರಾಜಕೀಯ ಎಲ್ಲ ನಿಮ್ಮ ಜೊತೆಗಿದ್ದಂಥ ಗೆಳೆಯರು, ನಿಮ್ಮ ಸಮಾನ MLAಗಳು ಎಲ್ಲರೂ ಭ್ರಷ್ಟಾಚಾರದ ಆರೋಪ ಇಲ್ವ ಅವ್ರ ಮೇಲೆ? ಭ್ರಷ್ಟಾಚಾರ ಆರೋಪ, ಮತ್ತೊಂದು ಆರೋಪ, ಅಪರಾಧದ ಆರೋಪಗಳ ಎಷ್ಟಿಲ್ಲ. ಮತ್ತು ಅವ್ರ ಜೊತೆ ಹೊಂಟಿದ್ದಲ್ಲ ನೀವು ಹೊಂದಾಣಿಕೆ ಅಲ್ವಾ ಅಂತ ಜನ ಕೇಳ್ತಾ ಇದ್ದಾರೆ. ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ. ಅದನ್ನೂ ಇರಲಿ. ಡಿ ಕೆ ಶಿ ಸ್ಪಷ್ಟವಾಗಿ ಯಾರು ಹೇಳಿದಾರೆ, ಕಾಂಗ್ರೆಸ್ ಬಿಟ್ಟಂತೆ ಹೋಗಿದ್ರೆ ಅದರ ಲಾಭ ಇಲ್ಲ ಅವ್ರಿಗೆ. ಎಲ್ಲರೂ ಹೋಗ್ತಿದ್ರು. ಅವರು ವ್ಯಾಪಾರಿ ಮನೋವೃತ್ತಿ, ಅವರು ವ್ಯಾಪಾರಿ ಗುಣದವರು. ಅಲ್ಲಿ ಲಾಭ ಇಲ್ಲ. BJP ಹೋದ್ರೆ ಅಲ್ಲಿ ನಾಯಕತ್ವ ಸಿಗೋದು. ಇಲ್ಲಿ ಭಾಳ ನಾವು ಇಲ್ಲಿ ಕಾಂಗ್ರೆಸ್ಸಲ್ಲಿ ಉಳಿದ್ರೆ ಸತೀಶ್ ಅವರೊಬ್ಬರು ವಿರೋಧ ಇರ್ತಾರೆ, ಪರಮೇಶ್ವರ್ ಅವರು ವಿರೋಧ ಇರ್ತಾರೆ. ಪರಮೇಶ್ವರ್ ಬಗ್ಗೆ ಅವ್ರು ಅಷ್ಟೇ ಕಾಸು ವಿರೋಧಿಲ್ಲ. ಯಾಕೆ ಪರಮೇಶ್ವರ್ ಅವರಿಗೆ ನಾಳೆನೋ CM ಆಗೋದಿದ್ರೆ ಮಾಡಪ್ಪ ಅಂತ ಅವ್ರು ಒಪ್ಕೋತಾರೆ. ನಮಗೊಂದು 2.5 ವರ್ಷ, ನಿಮಗೊಂದು 2.5 ವರ್ಷ. ಆದರೆ ಅವರು ಪೂರ್ತಿ ಕಣ್ಣಿರೋದು ಅವ್ರು ಇರೋದು ಸತೀಶ್ ಜಾರಕಿಹೊಳಿ ಮೇಲೆ. ಅವರಷ್ಟು ವಿರೋಧ ಜೋರಾಗಿ ಮಾಡ್ಕೊಂಡು ಹೋಗ್ತಾರೆ. ಉಳಿದವ್ರು ಇವರೊಬ್ಬನ ಬದಿಗೆ ಸೇರಿಸಿರ ಅವ್ರು ಮುಖ್ಯಮಂತ್ರಿನ. ಅದಕ್ಕೆ ಅಲ್ಲಿ ಹೋದ್ರೆ BJPಯಲ್ಲಿ ಹೋದ್ರೆ ವಿಜೇಂದ್ರ ದೊಡ್ಡ ಆಸಾಮಿ. ಇವತ್ತೇನೋ ಸುಮ್ಮನೆ ಇರ್ತಾರೆ, ಹಿಂದೆ ನುಡಿದವ್ರು ವಿಚಾರಿಸಿದಾಗ ನಾಳೆ ಯಡಿಯೂರಪ್ಪನವ್ರು CM ಮಾಡೋದಿರ್ತಾರೆ. ವಿಜೇಂದ್ರ ಆಗಿರ್ಬೋದು, ಬೊಮ್ಮಾಯಿ ಅವರಾಗಿರ್ಬೋದು, ಅಲ್ಲೂ ಘಟನೆ ಇಟ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಮೀರೇ ಇವ್ರು CM ಕೊಡ್ತಾರಂತೀರಲ್ಲ. ಏನೋ ಕಾಂಗ್ರೆಸ್ ಒಳ್ಳೆ ಸಲುವಾಗಿ 1-2 ವರ್ಷ CM ಗಿರಿ ಸಿಗ್ಬೋದು. ಆದರೆ ಬರೋವ್ರ ಇವ್ರು ನೋಡಿ ಸಿದ್ದರಾಮಯ್ಯ ಇರೋ ತನಕ ಯಾರು ಬರೋದಿಲ್ಲ. ನಂತರ ನೋಡು 2022 ಎಲ್ಲ ನಡೆಯಲ್ಲೇ ನಮ್ಮ ಯತ್ನಾಳರು ತಮ್ಮ ನಾಲಿಗೆಯಿಂದ ವ್ಯಕ್ತಿತ್ವವನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡಬೇಕಾಯ್ತು. ಅವ್ರ ಕೆಲಸ ಮಾಡ್ರೆ ಇತಿಹಾಸ ಉಳಿತಾರೆ, ಮಾಡಲಿಲ್ಲ ಅಂದ್ರೆ ಅವರು ಒಬ್ಬರು ಹೋಗಿಬಿಡ್ತಾರೆ.
ಈಗಾಗಲೇ ಡಿ ಕೆ ಶಿವರು ಸ್ಪಷ್ಟ ಹೇಳಿದಾರೆ, ಕಸ ಸಗಣಿ ಮೇಲೆ ಕಲ್ಲು ಹಾಕೋದಕ್ಕೆ ನಾನು ಇಷ್ಟಪಡುವುದಿಲ್ಲ. ಕಸ ಮತ್ತು ಸಗಣಿ ಹೋಲಿಸ್ತಾ ಇದ್ದಾರೆ ಅವರು. ಇದನ್ನು ತಿಳ್ಕೊಬೇಕಾಗ್ಯದ. ಅವ್ರನ್ನ ಆ ಪ್ರಮಾಣದಲ್ಲಿಲ್ಲ, ಬಟ್ ಅವ್ರು ಟೀಕೆ ಮಾಡಿದ್ದಾರೆ ರೀತಿ ಅವ್ರಿಗೆ ಎಷ್ಟು ನೋವಾಗ್ಯದ ಅಂತ ನಾವು ಅರ್ಥ ಮಾಡ್ಕೋಬೋದು. ಆದರೆ ಇದು ಟೀಕೆನೂ ತಪ್ಪಂತ ಇಷ್ಟ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. ಯಾರು 16 ನ್ಯೂಸ್ ಅರ್ಥ ಸೀತಾರಾಮ ವಂದನೆಗಳು.